ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಮನೆಯಲ್ಲಿ ತುಂಬಾ ಯೂಸ್ಫುಲ್ ಆಗುವ ಟಿಪ್ಸ್ನ ಶೇರ್ ಮಾಡ್ತಾ ಇದ್ದೀನಿ. ನೀವು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ, ಬೆಲ್ ಬಟನ್ ಪ್ರೆಸ್ ಮಾಡಿಕೊಂಡು ಆಲ್ ಅಂತ ಕೊಡಿ. ಒಂದು ಪಾತ್ರೆಯಲ್ಲಿ ನೀರು ತಗೊಂಡಿದ್ದೀನಿ. ಇದಕ್ಕೆ 1 ಪ್ಯಾಕೆಟ್ ಅಷ್ಟು ಕಂಫರ್ಟ್ ಹಾಕ್ತಾ ಇದ್ದೀನಿ. ಇದೇ ರೀತಿಯ ಫ್ಯಾಬ್ರಿಕ್ ಕಂಡೀಷ್ನರ್ನ ನೀವು ಬೇರೆ ಬ್ರ್ಯಾಂಡ್ ಯೂಸ್ ಮಾಡ್ತೀರಾ ಅಂದರೆ ಅದನ್ನು ಕೂಡ ಯೂಸ್ ಮಾಡ್ಬೋದು. ಇನ್ನೂ ಸ್ವಲ್ಪ ನೀರು ಬೇಕಿದ್ದರೆ ಹಾಕ್ಕೋಬೋದು. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ. ಹೆಚ್ಚಾಗಿ ನಾವು ಮೀನು ಕ್ಲೀನ್ ಮಾಡುವಾಗ ನಮ್ಮ ಅಡುಗೆ ಮನೆ ತುಂಬಾ ಬ್ಯಾಡ್ ಸ್ಮೆಲ್ ಬರ್ತಾ ಇರುತ್ತೆ. ಅದಕ್ಕೆ ಒಂದು ಚಿಕ್ಕ ಬೌಲ್ನಲ್ಲಿ ನಾವು ಮಿಕ್ಸ್ ಮಾಡಿದ ಕಂಫರ್ಟ್ ನೀರು ಹಾಕ್ಕೊಂಡು ಇದನ್ನು ಸ್ಟವ್ ಮೇಲಿಟ್ಟು ಮೀಡಿಯಮ್ ಉರಿಯಲ್ಲಿ ಇದನ್ನು ಕುದಿಸ್ಕೋಬೇಕಾಗುತ್ತೆ. ನೋಡಿ, ಈಗ ಚೆನ್ನಾಗಿ ಕುದೀತಾ ಇದೆ. ಈ ಥರ ಮಾಡೋದ್ರಿಂದ ನಿಮ್ಮ ಕಿಚನಲ್ಲಿ ತುಂಬ ಒಳ್ಳೆ ಸ್ಮೆಲ್ ಬರ್ತಾ ಇರುತ್ತೆ. ಚೂರು ಕೂಡ ಕೆಟ್ಟ ವಾಸನೆ ಅನ್ನೋದು ಇರಲ್ಲ. ನಾವು ಮಿಕ್ಸ್ ಮಾಡಿದ ಈ ಕಂಫರ್ಟ್ ನೀರನ್ನ ಒಂದು ಸ್ಪ್ರೇ ಬಾಟ್ಲಿನಲ್ಲಿ ಹಾಕಿ ಇಟ್ಕೊಳ್ಳೋಣ. ಮಳೆಗಾಲದಲ್ಲಿ ಬಟ್ಟೆ ಸರಿ ಒಣಗಿಲ್ಲ ಅಂದರೆ ಒಂಥರ ಸ್ಮೆಲ್ ಬರುತ್ತೆ. ಅದಕ್ಕೆ ಬಟ್ಟೆಗಳನ್ನ ಐರನ್ ಮಾಡುವಾಗ ಇದನ್ನು ಸ್ವಲ್ಪ ಸ್ಪ್ರೇ ಮಾಡಿಕೊಂಡು ಐರನ್ ಮಾಡಿದರೆ ತುಂಬ ಒಳ್ಳೆ ಸ್ಮೆಲ್ ಬರುತ್ತೆ. ಮನೆ ತುಂಬ ಒಳ್ಳೆ ಸ್ಮೆಲ್ ಬರಬೇಕಂತ ಎಲ್ರಿಗೂ ಇಷ್ಟ ಇರುತ್ತೆ. ಅದಕ್ಕೆ ಹಾಸಿಗೆ ಮೇಲೆ ಮತ್ತು ಕಿಟಕಿಗೆ ಹಾಕಿರೋ ಕರ್ಟನ್ಸ್ಗೆ ಇದನ್ನು ಸ್ಪ್ರೇ ಮಾಡ್ಕೋಬೋದು. ಹಾಗೆಯೇ ನೆಲ ಒರೆಸುವಾಗ ಕೂಡ ಇದನ್ನು ಸೇರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ನಿಮ್ಮ ಮನೇಲಿ ತುಂಬ ಚೆನ್ನಾಗಿ ಸ್ಮೆಲ್ ಬರುತ್ತೆ. ತುಂಬ ಹಣ ಕೊಟ್ಟು ರೂಮ್ ಫ್ರೆಶ್ನರ್ ಅದೆಲ್ಲ ತರಿಸೋದು ಬೇಡ. ನಾವು ಮಿಕ್ಸ್ ಮಾಡಿದ ಈ ಕಂಫರ್ಟ್ ನೀರನ್ನ ಈ ಪ್ಲಾಸ್ಟಿಕ್ ಬಾಟ್ಲಿನಲ್ಲಿ ಹಾಕಿ ಇಟ್ಕೊಳ್ಳೋಣ. ಮತ್ತು ಈ ಬಾಟ್ಲ್ ಕ್ಯಾಪ್ ಇರುತ್ತೆ ನೋಡಿ, ಅದಕ್ಕೆ ಸೇಫ್ಟಿ ಪಿನ್ನಿಂದ ಈ ರೀತಿ ಚಿಕ್ಕ ಚಿಕ್ಕದಾಗಿ ಹೋಲ್ಸ್ ಹಾಕ್ತಾಯಿದ್ದೀನಿ. ಓಕೆ ನೋಡಿ, ಈಗ ಇದು ರೆಡಿಯಾಗಿದೆ. ಈ ಬಾಟ್ಲನ್ನ ನಿಮ್ಮ ಟಾಯ್ಲೆಟ್ ಒಳಗೆ ಇಟ್ಕೋಬೋದು. ಟಾಯ್ಲೆಟ್ ಯೂಸ್ ಮಾಡಿದ ನಂತರ ಒಂದು ಸತಿ ಈ ನೀರನ್ನ ಸ್ಪ್ರೇ ಮಾಡಿಕೊಂಡ್ರೆ ಟಾಯ್ಲೆಟ್ನಲ್ಲಿ ಕೆಟ್ಟ ವಾಸನೆ ಇರೋದಿಲ್ಲ. ತುಂಬ ಜನ ಫಿನೈಲ್ ಮತ್ತು ಓಡೋನಿಲ್ ಯೂಸ್ ಮಾಡ್ತಾರೆ. ಅದರ ಬದಲು ತುಂಬ ಕಡಿಮೆ ಖರ್ಚಿನಲ್ಲಿ ಈ ಥರ ಕಂಫರ್ಟ್ ಯೂಸ್ ಮಾಡ್ಬೋದು. ಈ ಸ್ಮೆಲ್ ಕೂಡ ತುಂಬ ಟೈಮ್ ಹಾಗೇ ಇರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಇವಾಗಲೇ ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋಕ್ಕೆ ಮರಿಬೇಡಿ. ಇನ್ನೊಂದು ಒಳ್ಳೆ ಟಿಪ್ಸ್ನೊಂದಿಗೆ ನಿಮ್ಮನ್ನು ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.